ತಪ್ಪಿ ಹಳ್ಳಕ್ಕೆ ಬಸ್ ಒಂದು ಬಿದ್ದಿದೆ. ದೊಡ್ಡ ಅವಘಡ ಆಗಿರುವಂತದ್ದು. ಬಸ್ ಹಳ್ಳಕ್ಕೆ ಬಿದ್ದ ಪರಿಣಾಮ 20ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ 5 ಜನರಿಗೆ ಗಂಭೀರ ಗಾಯಗಳಾಗಿರುವಂತದ್ದು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿಯ ಅಣಜಿಗೆರೆ ಬಳಿ ಈ ಒಂದು ದುರ್ಘಟನೆ ನಡೆದಿದೆ. ಗಂಭೀರವಾಗಿ ಗಾಯಗೊಂಡವರನ್ನ ಅರಸೀಕೆರೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿರುವಂತದ್ದು. ಬಸ್ನಲ್ಲಿದ್ದ ಪ್ರಯಾಣಿಕರಿಂದ ರಕ್ಷಣೆಗಾಗಿ ಕಿರುಚಾಟವನ್ನ ಮಾಡಲಾಗಿದೆ. ಗಮನಿಸ್ತಾ ಇರಬಹುದು. ದೊಡ್ಡ ಅವಘಡ ಆಗಿರುವಂತದ್ದು. ಪ್ರಯಾಣಿಕರು ಹೋಗ್ತಿದ್ದಂತಹ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿ ಬಿದ್ದಿದೆ. ಹಳ್ಳಕ್ಕೆ ಉರುಳಿ ಬಿದ್ದ ಪರಿಣಾಮ ಅದರಲ್ಲಿ ಪ್ರಮುಖವಾಗಿ 20ಕ್ಕೂ ಹೆಚ್ಚು ಪ್ರಯಾಣಿಕರಿದ್ರು. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ. ಅದರಲ್ಲಿ ಪ್ರಮುಖವಾಗಿ 5 ಜನರ ಸ್ಥಿತಿ ಕ್ರಿಟಿಕಲ್ ಆಗಿರುವಂತದ್ದು. ಕಾಪಾಡಿ ಕಾಪಾಡಿ ಅಂತ ಹಳ್ಳಕ್ಕೆ ಬಿದ್ದಂತಹ ಪ್ರಯಾಣಿಕರು ಗೋಗರ್ದಿದ್ದಾರೆ. ಅಲ್ಲಿನ ಸ್ಥಳೀಯರು ತತ್ಕ್ಷಣ ಎಚ್ಚೆತ್ತು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನ ಮಾಡಿರುವಂತದ್ದು. ಮೆಲ್ಲ ಶೇರಿಂಗ್ ಏನಾಗೈತೆ ಬಿಡ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ಈ ಘಟನೆ ಆದಾಗ ನೋಡಿದಂತಹ ವ್ಯಕ್ತಿ ಪ್ರತ್ಯಕ್ಷದರ್ಶಿಗಳು ಮಂಜುನಾಥನ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್ ಎಷ್ಟೊತ್ತಿಗಾಯ್ತು ಈ ಒಂದು ಅವಘಡ ಅಂತ? ನೀವು ಅಲ್ಲೇ ಇದ್ರಲ್ಲ, ಎಷ್ಟೊತ್ತಿಗಾಯ್ತು ಎಕ್ಸಾಕ್ಟ್ಲಿ? ಎಕ್ಸಾಕ್ಟ್ 3:30 ಮೇಡಮ್. ಎಷ್ಟು ಜನ ಇದ್ರು ಸರ್ ಅದರಲ್ಲಿ, ಬಸ್ಸಲ್ಲಿ? ಅವರ ಸ್ಥಿತಿ ಈಗ ಹೇಗಿದೆ ಮೇಡಮ್? ಒಂದು 35-40 ಜನ ಇರ್ಬೋದು. ಬಟ್ ಇಬ್ಬರಿಗೆ ಗಂಭೀರವಾಗಿ ಕೈಕಾಲು ಮುರಿದ ಹೊಸಕೋಟೆಯವರಿಗೆ. ಓಕೆ. ಇಬ್ಬರಿಗೆ ಸಣ್ಣ ಪುಟ್ಟ ಹೊರತಪ್ಪಿದ್ದು. ಆಮೇಲೆ ಇಮಿಡಿಯೇಟ್ಲಿ ಅಣಜಿಗೇರಿ ಜನ ಇಮಿಡಿಯೇಟ್ಲಿ ಎತ್ತಿ ಎಲ್ಲ ಇದು ಕಾಪಾಡಿದ್ದಾರೆ ಮೇಡಮ್. ಅಲ್ಲ ಸರ್, ಇದು ಎಕ್ಸಾಕ್ಟ್ಲಿ ಹೇಗಾಯ್ತು? ಡ್ರೈವರಿಗೆ ಕಂಟ್ರೋಲ್ ಸಿಗದೆ ಆಯ್ತಾ ಅಥವಾ ಡ್ರೈವರ್ನ ಅಜಾಗರೂಕತೆಯಿಂದ ಈ ರೀತಿ ಘಟನೆ ಆಯ್ತಾ, ಹೇಗೆ ಅಂತ? ಅಲ್ಲ ಮೇಡಮ್, ಹೇಳಿ ಸರ್, ಮಾತಾಡಿ. ಏನಾಗಿದೆ ಅಂದ್ರೆ, ಅದು ನಮಗೆ ಸತತವಾಗಿ ಮಳೆಗಾಲದಲ್ಲಿ ಹಳ್ಳ ತುಂಬಿ ಹರಿತೈತಿರ್ತೀರಿ. ಓಕೆ. ಅದು ಹಳ್ಳ ಪಾಚಿಗಟ್ಟಿರ್ತೈತ್ರಿ ಮೇಡಮ್. ಹಾ ಹಾ. ಅಲ್ಲಿ ಇದ್ರಿಗೆ ಒಂದು ಗಾಡಿ ಬಂತು ಅಂತ ಸುದ್ದಿ, ನಮಗೆ ಅದು ಗೊತ್ತಿಲ್ಲ. ಓಕೆ. ಆಮೇಲೆ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಒಂದು ಲಾರಿಯರ್ ಇದ್ರು ಮೇಡಮ್. ಅದನ್ನೆಲ್ಲ ಇಮಿಡಿಯೇಟ್ಲಿ ಗ್ಲಾಸ್ ಹೊಡೆದು ಅವ್ರನ್ನೆಲ್ಲ ಮೇಲೆತ್ತಿದ್ದಾರೆ. ಅಂದ್ರೆ ಹಳ್ಳಕ್ಕೆ ಕಟ್ಟಿರುವಂತಹ ಬ್ರಿಡ್ಜ್ ಮೇಲಿಂದ ಹೋಗುವಾಗ ಇದಾಯ್ತಾ ಅಥವಾ ರಸ್ತೆಯಲ್ಲಿ ಹೋಗುವಂತ ಸಂದರ್ಭದಲ್ಲಿ ರಸ್ತೆಯಿಂದ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಬಿತ್ತ, ಹೇಗೆ ಅಂತ? ಹಳ್ಳದ ಮೇಲೆ ಬ್ರಿಡ್ಜ್ ಮೇಲೆ ಹೋಗುವಾಗ ಅದು ಪಾಚಿಗಟ್ಟಿ ಸ್ಕಿಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಗಾಡಿ. ಹಂಗಾರೆ ಬ್ರಿಡ್ಜಿಗೆ ಏನು ತಡೆಗೋಡೆ ಏನು ಇಲ್ವಾ ಸರ್ ಅಲ್ಲಿ ಅಂತ? ಮೇಡಮ್, ತಡೆಗೋಡೆ ಏನಿಲ್ಲ, ಇಲ್ಲ ಮೇಡಮ್. ಈಗೆಲ್ಲ ಸುಮಾರು ಇದು 2 ವರ್ಷ ಸತತವಾಗಿ ಹಿಂಗ ಆಟೋಗಳು ಬೈಕ್ಗಳು ಬಿದ್ದೇ ಬೀಳ್ತಾವ್. ನಿಮ್ಮ ಜನಪ್ರತಿನಿಧಿಗಳಾಗಿ, ನಿಮ್ಮ ಪಂಚಾಯತಿ ಅಧ್ಯಕ್ಷರಾಗಿ ಯಾರಾದ್ರೂ ಬಂದ್ರ ಸ್ಪಾಟ್ಗೆ? ಏನು ಸಂಬಂಧಪಟ್ಟ ಜನಪ್ರತಿನಿಧಿಗಳು, ನಿಮ್ಮ ಪಂಚಾಯತಿ ಅಧ್ಯಕ್ಷರು ಯಾರಾದ್ರೂ ಘಟನಾ ಸ್ಥಳಕ್ಕೆ ಬಂದ್ರ? ಅಟ್ಲೀಸ್ಟ್ ಈಗಾದ್ರೂ ಒಂದು ಕಾಂಪೌಂಡ್ ಮಾಡ್ಕೊಡಿ ಅಂತ ಅವ್ರ ಮೇಲಧಿಕಾರಿಗಳಿಗೆ ಹೇಳ್ತಾರೆ, ಹೇಗೆ ಅಂತ? ಮೇಡಮ್, ಅರಸೀಕೆರೆ ನಮ್ಮ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಬಂದಿದ್ರು. ಅವ್ರಿಗೆ ನಾವು ವಿಷಯ ಮಾಹಿತಿ ಕೊಟ್ಟು, ಇಲ್ಲ ನಾನು ಎಲ್ಲ ಇಲಾಖೆ ಜೊತೆ ಮಾತಾಡ್ತೇನೆ ಅಂದ್ರು. ನಾನು ಆಲ್ರೆಡಿ PWD ಇಂಜಿನಿಯರ್ ಹತ್ರ ಮಾತಾಡಿದೆ. ಇಲ್ಲ, ಅದನ್ನ ನಾನು ಮೇಲಧಿಕಾರಿ ಕಳಿಸಿದ್ದೇನೆ ಅಂತ ಹೇಳಿದಾರೆ. ಆಮೇಲೆ ಇದು ಮತ್ತೆ ಬೇರೆಯವರು MLA ಮಾಹಿತಿ ಕೊಟ್ಟಾರ. ಬಟ್ ಇಲ್ಲಿವರೆಗೂ ಯಾರೇ ಅಧಿಕಾರಿಗಳು ಅಲ್ಲಿ ಯಾರು ಬಂದಿಲ್ಲ ಮೇಡಮ್. ನಮ್ಮ ಪಂಚಾಯತಿ PDO, ಗ್ರಾಮ ಪಂಚಾಯತಿ ಹಾಲಿ ಅಧ್ಯಕ್ಷರು ಗಂಡ ಚಂದ್ರಪ್ಪ ಅಂತ ಬಂದಿದ್ರು ಮೇಡಮ್. ಸದ್ಯಕ್ಕೆ ನಾವು ವಿಡಿಯೋದಲ್ಲೂ ಕೂಡ ನೋಡಿದ್ವಿ, ಪುಟ್ಟ ಮಕ್ಕಳು, ಪುಟ್ಟ ಮಗು ಕೂಡ ಇದೆ. ಸದ್ಯಕ್ಕೆ ಆ ಮಗುವಿನ ಪರಿಸ್ಥಿತಿ ಹೇಗಿದೆ? ಹಾಗೇನೆ ಗಂಭೀರವಾಗಿ ಗಾಯಗೊಂಡವ್ರನ್ನ ಎಲ್ಲಿ ಅಡ್ಮಿಟ್ ಮಾಡಲಾಗಿದೆ ಅಂತ? ಅರಸೀಕೆರೆ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಮೇಡಮ್. ಅರಸೀಕೆರೆ ಮತ್ತೆ ಏನಾದ್ರು ದಾವಣಗೆರೆ ಶಿಫ್ಟ್ ಮಾಡ್ತಾರೆ, ಗೊತ್ತಿಲ್ಲ ಅದನ್ನು ಮಾಹಿತಿ. ಈಗ ಬಸ್ ಮೇಲೆತ್ತೋ ಕೆಲಸ ಏನಾದ್ರು ಆಯ್ತಾ ಸರ್? ಇನ್ನು ಇದು ಕ್ರೇನ್ ಬರ್ಬೇಕು ಮೇಡಮ್. ಕ್ರೇನ್ ಬಂದಿಂದ ಅದನ್ನ ಮೇಲೆ ಎತ್ತಾರೆ. ಓಕೆ ಓಕೆ. ಕ್ರೇನ್ ಬಂದಿಲ್ಲ ಇನ್ನು. ಓಕೆ ಓಕೆ. ಥ್ಯಾಂಕ್ ಯು ಮಂಜುನಾಥ್ ಅವರೇ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.